ಮೊನ್ನೆಯಿಂದ ಹೆಬ್ಬೆಟ್ಕೊಳಕ್ಕೆ ಹೋಗ್ತಾ ಇದ್ದೆ ಬೆಳಗ್ಗೆ ಟೈಮು, ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ ಫ್ರೆಂಡ್ಸ್. ಹಾಗೆಯೇ ಟೈಮ್ ಬಂದು 7:50 ನೈಟು. ಇವಾಗ ನಾನು ಅಡುಗೆ ಮಾಡಬೇಕು. ಇವತ್ತು ಹಲಸಂದೆ ಕಾಳಿಂದ ಉಪ್ಸಾರು ಮಾಡ್ತಾ ಇದ್ದೀನಿ. ಟೈಮ್ ಬಂದು 8:30 ಆಗಿದೆ ನೈಟು. ಅನ್ನ ಆಯಿತು, ಸಾಂಬಾರು ಆಯಿತು. ಇವಾಗ ಮುದ್ದೆ ಮಾಡಬೇಕು. ಬೆಳಗ್ಗೆ ರಾಗಿ ಹಿಟ್ಟು ಹಾಕಿಸ್ಕೊಂಡ್ಬಂದು 2 ನಿಮಿಷಕ್ಕೆ ಬಿಸಿ ಮುದ್ದೆ ರೆಡಿ ಆಯಿತು. ಗೊತ್ತಾಗಿಲ್ಲ ಇನ್ನು ಗ್ರಾಮ ಬಂದು ಇನ್ನೊಂದು ನೋಡಿ ಗುಳ್ಳೆ ಕಿತ್ತಿರೋದು ಹೆಂಗ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಟೈಮ್ ಬಂದು ಸಂಜೆ 5 ಗಂಟೆ ಆಗಿದೆ. ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ಲಾಗ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಶನಿವಾರ ಸಂಜೆ ಲಾಗು. ಸಂಜೆ 5 ಗಂಟೆ ಆಗಿದೆ. ಹೊಲದಲ್ಲಿ ಹುಲ್ ಕೀಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೆ. ಹಸುಗೆ ಅಲ್ಲ ಹಾಡಿಗೆ ಇದು ಹುಲ್ಲು. ಫ್ರೆಂಡ್ಸ್, ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಸಹ ಕ್ಲಿಕ್ ಮಾಡಿ. ನಾನು ಯಾವುದೇ ರೀತಿ ಹೊಸ ವೀಡಿಯೋಸ್ ಬಿಟ್ರೂ ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಇವಾಗ ನೋಡಿ, ಇಲ್ಲಿ ಹೊಲದೊಳಗೆ ಹುಲ್ ಕೀಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೆ. ಇದು ಹಾಡಿಗೆ ಕೀಳ್ತಾ ಇದ್ದೀನಿ. ಮತ್ತು ಹಾಗೆಯೇ ಆ ಕಡೆ ಫೀಡ್ಸಿಂಗ್ ಕಡ್ಡಿ ಇತ್ತು, ಅದನ್ನು ಸ್ವಲ್ಪ ಕಿತ್ಕೊಳ್ತಾ ಇದ್ದೀನಿ. ಆ ಹೊಲದಲ್ಲಿ ಮಾತ್ರ ತುಂಬಾ ಸೆಡ್ರಿದೆ, ತಣ್ಣಿ ಗಿಡ ಬೆಳ್ಕೊಂಡಿದೆ. ಮಳೆ ಹುಯ್ದಿತ್ತಲ್ಲ, ಸಖತ್ತು ಫುಲ್ಲು ಗುದ್ರಾಗ್ಬಿಟ್ಟಿದೆ. ಎಲ್ಲಿ ಕಾಲಿಡೋಕ್ಕೂ ತುಂಬಾ ಭಯ. ಫ್ರೆಂಡ್ಸ್, ಹಾಗೆಯೇ ಹಳ್ಳಿ ಹೆಣ್ಮಕ್ಳು ಅಂದ್ರೇ ಅಷ್ಟೇ ಅಲ್ವಾ, ಎಲ್ಲ ಕೆಲಸನೂ ಮಾಡಬೇಕು. ನಾವು ಆ ಕೆಲಸ ಮಾಡಲ್ಲ, ಈ ಕೆಲಸ ಮಾಡಲ್ಲ ಅಂತ ಅಂದ್ಬಿಟ್ಟು ಕುತ್ಕೊಂಡ್ರೆ ಆಗೋದಿಲ್ಲ. ಹಸ್ಬೆಂಡು ಬೆಳಗ್ಗೆ 9 ಗಂಟೆಗೆ ಕೆಲ್ಸಕ್ಕೆ ಹೋದರೆ ಅವ್ರು ನೈಟ್ ಬರೋದು 8:30 9 ಗಂಟೆ ಆಗುತ್ತೆ. ನಾನು ಮನೇಲಿ ಇದ್ಕೊಂಡೆ ಎಲ್ಲ ಕೆಲಸ ಮಾಡ್ಕೊಳ್ತೀನಿ. ಹಾಗೆಯೇ ಹುಲ್ ಕುಯ್ಕೊಂಬಿಟ್ಟು ಬಂದೆ. ಇವಾಗ ಹಾಡಿಗೆ ಇಡ್ತಾ ಇದ್ದೀನಿ. ಇವಂತೂ ಬೆಳಗ್ಗೆಯಿಂದ ತಿಂದ್ರೂ ನಾನು ಅಲ್ಲಿ ತರೋದು ನೋಡ್ಬಿಟ್ಟು ಗೊಂದನೆ ಕಿತ್ಕೊಳ್ಳೋಕೆ ಓಡಾಡ್ತವೆ. ಕಾಲಿಗೆ ಕಟ್ಟಿರೋ ಗೊಂತ ಬೆಳಗ್ಗೆಯಿಂದ ಎಷ್ಟು ಸಲ ಕುಯ್ದಾಕ್ತೀನಿ ಅಂದರೆ, ಮೇಯ್ಸ್ಕೊಂಬರೋದಾದರೆ ಹೋಗಿ 1 ಗಂಟೆ 2 ಗಂಟೆ ಮೇಯ್ಸ್ಕೊಂಬಂದು ಮನೆ ಹತ್ರ ಕಟ್ಟಾಕ್ಬಿಡ್ಬೋದು. ಇವು ಮನೆ ಹತ್ರ ಕಟ್ಬಿಟ್ರೆ ಇವಕ್ಕೆ ಮೇವು ಉಂಚೋಕ್ಕಾಗಲ್ಲ. ತಿಂದಿದ ತಕ್ಷಣ ಮತ್ತೆ ಅಲ್ಲೇ ಕೂಗ್ತಾ ಇರ್ತವೆ. ಮತ್ತೆ ಹೋಗ್ಬಿಟ್ಟು ಅವಕ್ಕೆ ಕುಯ್ಕೊಂಬಂದು ಇಡಬೇಕು. ಆದರೆ ಹೊರಗಡೆ ಮೇಯ್ಸ್ಕೊಂಬಂದರೆ ಸುಮ್ಮನೆ ಮಲ್ಕೋತವೆ, ಓಡಾಡ್ಕೊಂಬರ್ತಾವಲ್ಲ, ಮಲ್ಕೋತವೆ. ಆದರೆ ಮನೆ ಹತ್ರ ಇದ್ದರೆ ಆ ಥರ ಕೇಳೋದೇ ಇಲ್ಲ ಅವು. ಹಾಗೆಯೇ ಟೈಮ್ ಬಂದು ಸಂಜೆ 5 ಗಂಟೆ ಆಗಿದೆ. ಇವತ್ತು ಹೊಲದಲ್ಲಿ ಹಣ್ಣೆ ಸೊಪ್ಪು ಕಿತ್ಕೊಳ್ಳೋಣ ಅಂತ ಬಂದಿದ್ದೀನಿ. ತುಂಬಾ ಸೊಪ್ಪಿದೆ, ಹಣ್ಣೆ ಸೊಪ್ಪು ಮತ್ತು ಮಿಕ್ಸಲ್ಲಿ ಬೆರಕೆ ಸೊಪ್ಪೆಲ್ಲ ಇದೆ. ಇವಾಗ ಹಣ್ಣೆ ಸೊಪ್ಪು ಕಿತ್ಕೊಂಡು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೊಲದಲ್ಲಂತೂ ಸೊಪ್ಪಂತೂ ತುಂಬಾ ಹುಟ್ಟಿದೆ. ಇವಾಗ ಮಳೆ ಹುಯ್ದಿದೆಯಲ್ಲ,
ಅಣ್ಣೆ ಸೊಪ್ಪಂತೂ ತುಂಬಾ ಹುಟ್ಟಿದೆ. ನಾವು ರಾಗಿ ಬಿಟ್ಟಾಗ ತುಂಬಾ ಅಣ್ಣೆ ಕಡ್ಡಿಯಾಗಿದ್ದು, ಬೀಜಗಳು ಉದ್ರಿ ಮಳೆ ಹುಯ್ತಲ್ಲ, ಸಖತ್ತು ಅಣ್ಣೆ ಸೊಪ್ಪಾಗಿದೆ. ಅಣ್ಣೆ ಸೊಪ್ಪು ದೇಹಕ್ಕೆ ತಂಪು ಅಂತ ಅಂತಾರೆ, ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಹಾಗೇನೆ ಇಷ್ಟು ಕಿತ್ಕೊಂಡಿದ್ದೀನಿ. ಇದೇನು ಸೊಪ್ಪು ಉಟ್ಕಂಗೆಲ್ಲ ಹೊಲ್ದೊಳಗೆಲ್ಲ ಒಟ್ಲು ತೊಳ್ದಂಗೆ ಹುಟ್ಟೈತೆ. ಎಲ್ಲಿ ನೋಡಿದ್ರು ಬರೀ ಎಣ್ಣೆ ಸೊಪ್ಪೇನೆ. ನೋಡಿ, ಬಂದು ಒಂದು 5 ನಿಮಿಷನೂ ಆಗಿಲ್ಲ, ಇಷ್ಟು ಕಿತ್ಕೊಂಡಿದ್ದೀನಿ. ಇವಾಗ ಮನೆ ಹತ್ರ ಹೋಗ್ತೀನಿ, ಹಸುಗೆ ಸ್ವಲ್ಪ ಹುಲ್ಲನ್ನ ಕೀಳಬೇಕು. ಫ್ರೆಂಡ್ಸ್, ಹಾಗೇನೆ ಟೈಮ್ ಬಂದು ಸಂಜೆ 5:15. ಮೊನ್ನೆಯಿಂದ ಹೆಬ್ಬೆಟ್ಕೊಳಕ್ಕೆ ಹೋಗ್ತಾಯಿದ್ದೆ ಬೆಳಗ್ಗೆ ಟೈಮು. ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ. ಇವತ್ತು ಸಂಜೆ ಹೋಗ್ತಾ ಇದ್ದೀನಿ 5:15. ಇವತ್ತೇನಾಗುತ್ತೋ ಗೊತ್ತಿಲ್ಲ. ಟವರ್ ಸಿಕ್ಕಿರೋ ಬೇಗ ಕೊಟ್ಬಿಟ್ಟು ಬರ್ತೀನಿ. ಜನ ನೋಡ್ತೀನಿ, ಜನ ಜಾಸ್ತಿ ಇದ್ದರೆ ರಿಟರ್ನ್ ಬರ್ತೀನಿ. ಜನ ಏನಾದ್ರು ಕಮ್ಮಿ ಇದ್ದರೆ ವೆಯ್ಟ್ ಮಾಡಿಬಿಟ್ಟು ಕೊಟ್ಬಿಟ್ಟು ಬರ್ತೀನಿ. ನೋಡೋಣ, ಅಲ್ಲಿಗೆ ಹೋದ್ಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, 6:15 ಆಯಿತು. ಹೆಬ್ಬೆಟ್ಟು ಕೊಟ್ಟಾಯ್ತು. ಇವತ್ತು ಹೋಯ್ತಾ ಇದ್ದೀನಿ ಮನೆ ಹತ್ರವ. ಮನೆ ಹತ್ರ ಹೋಗ್ಬಿಟ್ಟು ನೆಕ್ಸ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಏನು ಅಡುಗೆ ಮಾಡಬೇಕು ಅಂತ ಇನ್ನೂ ಗೆಸ್ ಮಾಡ್ಕೊಂಡಿಲ್ಲ. ಸೊಪ್ಪು ಕುಯ್ದಿದ್ದೀನಿ ಹೊಲದಲ್ಲಿ, ಅದನ್ನೇ ಮಾಡೋದೋ ಏನೋ ಗೊತ್ತಿಲ್ಲ. ಸಾರು ಮಾಡ್ತೀನಿ ಅಥವಾ ಏನಾದರೂ ಉಪ್ಸಾರ ಏನಾದ್ರು ಮಾಡ್ತೀನಿ. ಏನು ಮಾಡ್ತೀನಿ ಅನ್ನೋದು ನಾನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಹಾಗೆಯೇ ಟೈಮ್ ಬಂದು 7:50 ಆಗಿದೆ ನೈಟು. ಇವಾಗ ನಾನು ಅಡುಗೆ ಮಾಡಬೇಕು. ಇವತ್ತು ಹಲಸಂದೆ ಕಾಳಿಂದ ಉಪ್ಸಾರು ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಟೈಮ್ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಯಜಮಾನ್ರು ಇನ್ನೂ ಬಂದಿಲ್ಲ. ಇನ್ನೂ ನೋಡಿ ಹೊರಗಡೆ ಎಷ್ಟು ಕತ್ಲೆ ಇದೆ. ಅವ್ರು ಬರೋ ಅಷ್ಟರೊಳಗೆ ಇವಾಗ ನಾನು ಅಡುಗೆಗೆಲ್ಲ ರೆಡಿ ಮಾಡ್ತೀನಿ. ಫ್ರೆಂಡ್ಸ್, ಹಾಗೆಯೇ ಇವಾಗ ಅಲಸಂದೆ ಕಾಳು ಸಾಂಬಾರು ರೆಡಿ ಆಗ್ತಾ ಇದೆ. ಹಾಗೆಯೇ ಈ ಸೈಡು ಅಲಸಂದೆ ಕಾಳಿಂದು ಪಲ್ಯನೂ ಸಹ ರೆಡಿ ಆಗ್ತಾ ಇದೆ. ಟೈಮ್ ಬಂದು 8:30 ಆಗಿದೆ ನೈಟು. ಅನ್ನ ಆಯಿತು, ಸಾಂಬಾರಾಯಿತು. ಇವಾಗ ಮುದ್ದೆ ಮಾಡಬೇಕು. ಬೆಳಗ್ಗೆ ರಾಗಿ ಹಿಟ್ಟು ಹಾಕಿಸ್ಕೊಂಬಂದಿರೋದು ಹಂಗೆ ಇದೆ. ಇವಾಗ ಸ್ವಲ್ಪ ಹೊಂದಿಸ್ಕೊತೀನಿ. ಯಜಮಾನ್ರು ಇನ್ನೂ ಬಂದಿಲ್ಲ, ಇನ್ನೇನು ಬರ್ಬೋದು. ಆಲ್ರೆಡಿ 8:30 ಆಗಿದೆ. ಇವಾಗ ಸ್ವಲ್ಪ ಇದೆಷ್ಟು ಇಡ್ಸುತ್ತೆ ಅಷ್ಟು ಹೊಂದಿಸ್ಕೊತೀನಿ. ಮಿಕ್ಕಿದೆಲ್ಲ ನಾಳೆ ಹೊಂದಿಸ್ಕೊತೀನಿ. ಮುದ್ದೆ ಒಂದು ಮಾಡಿದರೆ ಅಡುಗೆ ರೆಡಿ. ಅನ್ನ ಆಯಿತು, ಸಾಂಬಾರಾಯಿತು, ಅಲಸಂದೆ ಕಾಳಿಂದು ಬಸ್ಸಾರು, ಅನ್ನ, ಮುದ್ದೆ ಇವತ್ತು. ಫ್ರೆಂಡ್ಸ್, ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಅವರು ನನ್ನ ವಿಡಿಯೋಸ್ಗಳು ನೋಡಿ ಸಪೋರ್ಟ್ ಮಾಡಲಿ. ಫ್ರೆಂಡ್ಸ್, ಹಾಗೆಯೇ ನಮ್ಮನೇಲಿ ರಾಗಿ ಹಿಟ್ಟು ಜಾಸ್ತಿ ಖಾಲಿ ಆಗೋದು ನಮ್ಮ ಅಪ್ಪ ಇದ್ರೆ ಮಾತ್ರ. ಅಪ್ಪ ಇದ್ರೆ ಡೈಲಿ 2 ಟೈಮ್ ಬೆಳಗ್ಗೆ ಮತ್ತು ನೈಟ್ ಮುದ್ದೆ ಮಾಡಲೇಬೇಕು ಅವರಿಗೆ. ಅವಾಗ ಬೇಗ ಖಾಲಿ ಆಗುತ್ತೆ. ಇವಾಗ ನಾವಿರೋದು ಇಬ್ಬರೇನೆ ಅಲ್ವಾ, ಹಾಗಾಗಿ ನೈಟ್ ಟೈಮ್ ಮಾತ್ರ ನಾನು ಮುದ್ದೆ ಮಾಡ್ತೀನಿ. ಹಾಗಾಗಿ ಜಾಸ್ತಿ ಹಿಟ್ಟೇನು ಖಾಲಿ ಆಗಲ್ಲ. ಅಲ್ಲೇ ಹಿಟ್ಟು ಹಾಕ್ಸಿ, ರಾಗಿ ಹಿಟ್ಟು ಹಾಕ್ಸಿ ಅಲ್ಲೇ ಒಂದು 2 ಮಂತ್ ಏನೋ ಆಗಿತ್ತು. ಇವಾಗ ಹಾಕ್ಸಿರೋದು ಇದು ನಾವೇನೆ ಹೊಲದಲ್ಲಿ ಬೆಳೆದಿರೋ ರಾಗಿ. ಇದು ಅದನ್ನೇ ನಾವು ಮಿಲ್ಲಿಗೆ ಕೊಟ್ಟು ಹಾಕಿಸ್ಕೊಂಬಂದಿರೋದು. ನಾವು ಹೊರಗಡೆಯಿಂದ ರಾಗಿ ಕೊಂಡ್ಕೊಳ್ಳಲ್ಲ, ನಾವು ಹೊಲದಲ್ಲೇ ಬೆಳಿತೀವಲ್ಲ ಅದೇ ರಾಗಿ.
ಇಷ್ಟು ಹೊಂದಿಸ್ಕೊಂಡಿದ್ದೀನಿ. ಮಿಕ್ಕಿದ್ದೆಲ್ಲ ನಾನು ಬೆಳಗ್ಗೆ ಹೊಂದಿಸ್ಕೊಳ್ತೀನಿ. ಇನ್ನೂ ಬಿಸಿ ಇದೆ, ಬೆಳಗ್ಗೆ ಹಾಕಿಸ್ಕೊಂಬಂದಿರೋದು ಇನ್ನೂ ಸ್ವಲ್ಪ ಬಿಸಿ ಇದೆ. ಇದು ಇನ್ನೂ ತಣ್ಣಗಾಗಬೇಕು. ಹಾಗಾದರೆ ಉದ್ರುದ್ರಿಗೆ ನಾವು ಇದರಲ್ಲಿ ಹೊಂದಿಸ್ತೀವಲ್ಲ ಆಗ ನೀಟಾಗಿ ಬೀಳುತ್ತೆ. ಈಗ ಇನ್ನೂ ಸ್ವಲ್ಪ ಬಿಸಿ ಐತೆ, ಹಾಗಾಗಿ ನಾನು ಬೆಳಗ್ಗೆ ಹೊಂದಿಸ್ಕೊಳ್ತೀನಿ. ಫ್ರೆಂಡ್ಸ್, ಹಾಗೆಯೇ ಯಜಮಾನ್ರು ಬಂದರು. ಇವಾಗ ಗಾಡೀಲಿ ಬಂದ ತಕ್ಷಣ ನಾನು ಅವರು ಬ್ಯಾಗ್ ನೋಡೋದೇ ಆಗುತ್ತೆ ಏನು ತೊಗೊಂಬಂದಿದ್ದಾರೆ ಅಂತ. ಹಾಗೆಯೇ ಇವತ್ತು ಬಾಳೆಹಣ್ಣು ತೊಗೊಂಬಂದಿದ್ರು, ಬಾಳೆಹಣ್ಣು ಮತ್ತು ಗೋಬಿ ಎರಡನ್ನೂ ತೊಗೊಂಬಂದಿದ್ರು. ಅಲ್ಲೇ ಹೋಗ್ತಾವು. ಗೋರಿ ಕಡೆಗೆ ತಾನ ಹೋಗ್ತಾವ ಗಂಧ ಕಂಡು ಅಷ್ಟು ಅಡುಗೆ ಒಳಗೆ ಆಡ್ಗಳು ಕಂಡ್ರು ಅಷ್ಟೇ, ಆಡಿನ ಕಡೆಗೆ ಬಂದು ತಪ್ಪೆ ಇಕ್ತಾಳೆ. ಬಾಳೆಹಣ್ಣು ನಿಂಗೆ ಬಾಳೆಹಣ್ಣು ಮೂಸ್ತಾಳೆ. ಫ್ರೆಂಡ್ಸ್, ಟೈಮ್ ಬಂದು ನೈಟ್ 9:30 ಆಗಿದೆ. ಇವಾಗ ಯಜಮಾನ್ರು ಗೋಬಿ ತೊಗೊಂಬಂದಿದ್ರು ಅಂತ ಅಂದ್ಬಿಟ್ಟು ಇವಾಗ ತಿನ್ನೋದಕ್ಕೆ ಅಂತ ಬಿಡ್ತಾ ಇದ್ದೆ. ಗ್ರಾಮ ಬಂದು ಗ್ರಾಮ ಬೇಡ ಗ್ರಾಮ ಬೇಡ ಬರ ನಾಳೆ ತಲಾಕಿಂದ ರಾಮ ಗೋಬಿ ಬೇಡ. ಎರಡೇ ನಿಮಿಷಕ್ಕೆ ಬಿಸಿ ಬಿಸಿ ಮುದ್ದೆ ರೆಡಿ ಆಯಿತು. ಗೊತ್ತಂಗಿಲ್ಲ ನೋಡೋದು ಆಯ್ತು. ನೋಡಿದ್ದೆ ಮುದ್ದೆ. ಹೆಂಗೈತೆ ಸಾರು? ನೀನು ನೋಡ್ದ? ಹಸಿ ಕಾಳ ಅವಳು ಬಂದ್ಲು ಟೇಸ್ಟ್ ನಡಕ್ಕೆ. ಹೆಂಗೈತವ ಸಿದಿ? ಕಾಳಲ್ಲಿ ಇಲ್ಲ ಅವಳಿಗೆ ಕಡಿಯೋಕೆ ತಿಂತಾವಳಿಗೆ. ಹೆಂಗೈತವ ಸಿದ್ದಿ? ಫ್ರೆಂಡ್ಸ್, ಹಾಗೇನೆ ನೈಟ್ ಲಾಗ್ನ ಇವತ್ತು ಬೆಳಗ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಭಾನುವಾರ ಎದ್ದು ಹಾಲೆಲ್ಲ ಕರೆದು ಇವಾಗ ಯಜಮಾನ್ರು
ಹಾಲು ಹಾಕ್ಬರೋಣ ಅಂತ ಹೋಗಿದ್ರು. ನಾನು ಸಗಣಿ ಎಲ್ಲ ಬಾಚಿ ತಿಪ್ಪೆಗೆ ಹಾಕ್ತಾರೆ, ಬಂದು ಅವರು ತಿಪ್ಪೆಗೆ ಹಾಕ್ತಾರೆ. ನಾನು ಸಗಣಿ ಎಲ್ಲ ಬಾಚಿಬಿಟ್ಟು ಡಬ್ಬಿಗೆ ಹಾಕ್ತಾಯಿದ್ದೆ. ಫ್ರೆಂಡ್ಸ್, ಹಾಗೇನೆ ಕಸ ಎಲ್ಲ ಗುಡ್ಸಾಯಿತು. ಇವಾಗ ಕಾಫಿ ಕಾಸ್ಕೊಂಡು ಕುಡಿತಾ ಇದ್ದೋ. ಹಸ್ಬೆಂಡ್ಗೆ ಹಾಲು, ನನಗೆ ಕಾಫಿ. ನನಗೆ ಬೆಳಗ್ಗೆ ಟೈಮು ಎದ್ದೆ ಹಾಲು ಕುಡಿಯೋದಕ್ಕಾಗಲ್ಲ. ಯಜಮಾನ್ರು ಕಾಫಿ ಕುಡಿಯೋದಿಲ್ಲ. ಅವ್ರಿಗೆ ಹಾಲು ಕಾಸ್ಕೊಟ್ಬಿಟ್ಟು ನಾನು ಕಾಫಿನ ಕಾಸ್ಕೊಂಡಿದ್ದೆ. ಬಿಸ್ಕೆಟ್ ಕೊಡ್ತಾ ಇದೆ ನಿನಗೆ. ನೋಡಿ ಗುಳ್ಳೆ ಕಿತ್ತಿರೋದು ಹೆಂಗ. ಕೂದಲು ಉದುರು ಆಯ್ತಿಲ್ಲಿ ಫುಲ್ ಇಷ್ಟ ಅಪ್ಪ. ಔಷಧಿ ಹಾಕಿ ಇದು ಮಾಡಲಿಲ್ಲ ಅಂದರೆ ಉಳೋದಿದ್ದು ಬಿಡೋದು. ಸಾಕೇನು? ಹ್ಞೂ ಬಾಬಾ. ಕಾಫಿ ಕುಡ್ದಾದ್ಮೇಲೆ ಪಾತ್ರೆಗಳಿದ್ದು ಪಾತ್ರೆಗಳು ತೊಳೆಯೋಣ ಅಂತ ಅಂದ್ಬಿಟ್ಟು ಪಾತ್ರೆ ತೊಳೆಯೋದಕ್ಕೆ ಅಂತ ಹಾಕ್ಕೊಂಡಿದ್ದೆ. ನಾನು ಪಾತ್ರೆ ತೊಳೆಯೋಣ ಅಂತ ಬಂದರೆ ನಮ್ಮನೆ ಕೋಳಿಗಳೆಲ್ಲ ಬಂದು ಸುತ್ತಲೂ ಇದು ಮಾಡ್ತವೆ. ಪಾತ್ರೆಗಳಲ್ಲೆಲ್ಲ ಏನಾದ್ರು ಅನ್ನದ್ದು ಮುದ್ದೆದು ಏನಾದ್ರು ಇರುತ್ತಲ್ಲ, ಅದಕ್ಕೋಸ್ಕರ ಅವು ತಿಂದು ರೂಢಿ ಐತಲ್ಲ, ಅದಕ್ಕೋಸ್ಕರ ನಾನು ಪಾತ್ರೆ ತಂದ ತಕ್ಷಣವೇ ಓಡಿ ಬಂದುಬಿಡ್ತವೆ. ಏನು ಮಾಡ್ತಿದ್ದೀಯಾ? ಯಾವ ಗಿಡಕ್ಕೆ? ಹೂವಿನ ಗಿಡಕ್ಕೆ ಮಾರ್ತಿಲ್ಲ. ಮತ್ತಿಲ್ಲ ಎಂತಕ್ಕೆ ಹಾಕ್ತಿದ್ದೀಯ ಗೊಬ್ಬರವ? ಅಡಿಕೆ ಗಿಡ ಚೆನ್ನಾಗಿ ಕರ್ಗೈತಲ್ವ? ಇಲ್ಲ ಒಣಗಿ ಹೋಯ್ತಾವ.
ಇವ್ರು ಓಡ್ ಬಂದವ್ರು ಏನೋ ತಗೊಂಬಂದವಳು ಹಿಂದೆ ಅಂತವ. ಅದು ಒಣಗ್ದಂಗೆ ಆಯ್ತಾ? ನಾನು ನೀನು ಓದಿದ್ಯಾ ಅನ್ಕೊಂಡೆ. ನೆಕ್ಸ್ಟ್ ವರ್ಷದಲ್ಲಿ 2 ದಿನ ಬಡ ನೋಡಿ ನಾನು ಬಿಟ್ಟೆ ಕೈಯ. ಮಳೆ ಹೋಯ್ತೈತಲ್ಲ ಅಂತ ಸುಮ್ಮನೆ ಅದೇ ಸಾನೆ ಹೆಂಗೆ ಬರ್ತದಲ್ಲ ಅದಕ್ಕೆ ಸುಮ್ಮನೆ ಅದೇ. ಸ್ವಾನೆ ತಡಿತಾ ಇನ್ನು ಸಣ್ಣ ವಾರ ಒಣಗೋಯ್ತೆ. 2 ದಿನ ಇಟ್ಕೊಂಡು ಸೀಬೆ ಗಿಡಕ್ಕೆ ಹೊಸಿ ಹಾಕ್ತೀಯಾ? ನಿಂಬೆ ಗಿಡ ಇದೇನು ಒಂದು ಕಾಯೇ ಬಿಡಲಿಲ್ಲಪ್ಪ. ಕಾಯಿ ಒಂದು ಬಿಡಲೇ ಇಲ್ಲ. ಇದೊಳಗಿಡ ಕಿತ್ತಾಕಲ್ವಾ? ಇರಲ್ಲ. ಒಂದೊಂದು ಎಲೆ ಎಷ್ಟಿಷ್ಟು ಆರವ ನೋಡು. ಇದ್ರ ಮೇಲೆ ಊಟ ಮಾಡ್ಬೋದು ಹಂಗವೆ. ಏನು ಹೊಡೆದೈತಾ? ಓ ಇಲ್ಲಿ ಹೊಡೆದೈತೆ. ಅವತ್ತು ನೆಟ್ಟಿದ್ದು ಬಾಳೆ ಅಲ್ಲೇ ನೆಟ್ಟು ಎಷ್ಟು ದಿನ ಆಯ್ತು ಹೇಳಿದ? 15 ದಿನ ಆಯ್ತಾ? 15 ದಿನ ಆಗಿಲ್ಲ, 1 ವಾರ ಆಗೈತೆ. 1 ವಾರಕ್ಕೆ ಇಷ್ಟು ಉದ್ದ ಬಂದೈತಿ. ಅವಳ ಗಿಡ ಅಂತೂ ಒಸಿ ಹುಟ್ಟೆವ. ಎಂಥದ್ದು ಹೂವಿನ ಗಿಡ, ಕಾಕಡ ಗಿಡ. ಫ್ರೆಂಡ್ಸ್ ಹಾಗೇನೆ ಹೊಲದೊಳಗೆ ಹೆಸ್ರು ಗಿಡ ಹಾಕಿದ್ವಲ್ಲ, ಅದರಲ್ಲಿ ಒಂದೊಂದು ತೊಳ್ಳಾಗಿದ್ದೋ. ಅವು ಬಿಟ್ಟರೆ ಬಿಸಿಲಿಗೆಲ್ಲ ಸಿಡ್ದೋಯ್ತವೆ. ಅದಕ್ಕೆ ಅವನ್ನ ಕಿತ್ಬಿಟ್ಟು ಮನೇಲಿ ಇಡೋಣ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದೆ. ಹಾಗೆಯೇ ನಾವು ಹೊರಗಡೆ ತಂದು ತಿನ್ನೋದಕ್ಕಿಂತ ನಾವು ನಮ್ಮ ಹೊಲದಲ್ಲಿ ಬೆಳೆದು ನಾವು ತಿಂತೀವಲ್ಲ, ತುಂಬಾ ಖುಷಿಯಾಗಿರುತ್ತೆ. ನನಗಂತೂ ತುಂಬಾ ಖುಷಿ ಆಗ್ತಾಯಿತ್ತು ಇವನ್ನ ಬಿಡಿಸೋದಕ್ಕೆ. ಯಾಕೆಂದರೆ ಯಾವಾಗ್ಲೂ ಹೊರಗಡೆ ದುಡ್ಡು ಕೊಟ್ಟು ತರ್ತೀವಿ. ಇಂಥ ಟೈಮಲ್ಲಿ ಮನೇಲೇ ನಾವು ಹೊಲದಲ್ಲಿ ಎಲ್ಲ ಬೆಳೆದು ಇದನ್ನು ಕಿತ್ಕೊಂಡು ತಿನ್ನೋದ್ರಲ್ಲಿ ತುಂಬ ಖುಷಿ ಇರುತ್ತೆ. ಇವಾಗೆಲ್ಲ ಒಂದು ಕಡೆಯಿಂದ ಎಲ್ಲನೂ ಫುಲ್ಲು ಎಲ್ಲ ಕಿತ್ಬಿಟ್ಟು ಮನೆಗೆ ತಗೊಂಡೋಗಿ ಇಡ್ತೀನಿ. ಹಾಗೆಯೇ ನೋಡ್ಬೋದು ಇಷ್ಟು ಹೆಸ್ರು ಕಾಳು ತೊಳ್ಳಾಗಿದೆ. ಇದು ಒಣಗಿದೆ. ಇದಲ್ಲೇ ಕಾಳು ಒಣಗಕ್ಕೆ ಬಂದಿದೆ ನೋಡಿ, ಇಷ್ಟು ಸಿಕ್ಕಿದೆ. ಫ್ರೆಂಡ್ಸ್ ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.